ಸಾವಿತ್ರಿಬಾಯಿ ಫುಲೆ ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಎಂಬ ಐತಿಹಾಸಿಕ ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಂದು ಧಾರ್ಮಿಕ ಅಧಿಕಾರಿ ಶೇಷಮೂರ್ತಿ ತಿಳಿಸಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕೆಎಸ್ಆರ್ಟಿಸಿ ನೌಕರರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಾವಿತ್ರಿಬಾಯಿ ಫುಲೆರವರ ಜನ್ಮ ದಿನಾಚರಣೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ 1831 ಜನವರಿ 3ರಂದು ಮಹಾರಾಷ್ಟ್ರದ ಜಿಲ್ಲೆಯಲ್ಲಿ ಜನಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳ ಆಡಳಿತದ ಮಂತ್ರ ಮೌಢ್ಯ ಮತ್ತು ಮತಾಂತರತೆಯ ಪ್ರಾಬಲ್ಯದಲ್ಲಿ ಅಂತಹ ಸಂದರ್ಭದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿ ಮಹಿಳೆಯರ ಪಾಲಿಗೆ ದಾರಿದೀಪ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ವ್ಯವಸ್ಥಾಪಕ ಶರಣ ಬಸವರಾಜ್, ಘಟಕ ವ್ಯವಸ್ಥಾಪಕ ಮಧುಸೂದನ್, ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ಎಸ್ಸಿ ನೌಕರ ಸಂಘದ ಅಧ್ಯಕ್ಷ ಪ್ರತಾಪ್, ಗೌರವಾಧ್ಯಕ್ಷ ನಾಗರಾಜ್ ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ, ಲೆಕ್ಕಾಧಿಕಾರಿಗಳಾದ ಶಿವನಂಜಮ್ಮ, ಅಶ್ವಿನಿ, ಪದಾಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಎನ್ಕೆಎಸ್ ಟಿವಿ4 ಮಂಡ್ಯ. ನಮ್ಮ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಅಕ್ಷರದವರ ಶ್ರೀಮತಿ ಸಾವಿತ್ರಿಬಾಯಿ ಫುಲೆರವರ ಜನ್ಮದಿನಾಚರಣೆಯವರು ಈ ಒಂದು ಸಂದರ್ಭದಲ್ಲಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ತುಂಬ ಖುಷಿ ವಿಚಾರ. ಬಂಧುಗಳೇ, ನಮ್ಮೆಲ್ಲರಿಗೂ ಗೊತ್ತು 2026ನೇ ವರ್ಷ ಈ ಹೊಸ ವರ್ಷ ಏನು ಮೊನ್ನೆ ನಾವು ಆತ್ಮೀಯ ಸ್ವಾಗತ ಮಾಡ್ಕೊಂಡಿದ್ದೀವಿ. ಇದು ಕೇವಲ ಮತ್ತೊಂದು ವರ್ಷ ಆಗಿದೆ. ನಮ್ಮ ನಿಮ್ಮೆಲ್ಲರೂ ಬಾಳಿನಲ್ಲೂ ಕೂಡ ಹೊಸ ಆಸೆ ಆಕಾಂಕ್ಷೆಗಳನ್ನ ಮೂಡಿಸಿ ಹಾಗೆಯೇ ನಮ್ಮ ಕರ್ತವ್ಯಗಳಲ್ಲೂ ಸಹ ಹೆಚ್ಚಿನ ಜವಾಬ್ದಾರಿಗಳನ್ನ ಅದು ತರಲಿ, ಅದನ್ನ ನಾವು ಎಲ್ಲರೂ ಸೇರಿಕೊಂಡು ನಿರ್ವಹಿಸೋಣ ಅನ್ನುವಂಥ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮಗಳನ್ನ ಹಾಗೆಯೇ ಸಾವಿತ್ರಿಬಾಯಿ ಫುಲೆರವರು ಯಾಕಂದ್ರೆ ಶಿಕ್ಷಣ ಅನ್ನುವಂಥದ್ದು ಏನು 18 ವರ್ಷ ಸುಖವಾದ ಕಾಲಾವಧಿಯಲ್ಲಿ ಕೇವಲ ಕೆಲವರು ವರ್ಗಗಳಿಗೆ ಸೀಮಿತವಾಗಿದೆ. ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಘಟಕಗಳ ವ್ಯಕ್ತಿಗಳಿಗೆ ಶಿಕ್ಷಣ ಅನ್ನುವಂಥದ್ದು ಅತ್ಯಂತ ಪರಿಚಿತಿಯಾಗಿರ್ತಕ್ಕಂಥ ಕಾಲಾವಧಿ. ಅಂತ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆರವರು 1833ರಲ್ಲಿ 1833ರ ಜನವರಿ 3ರಂದು ಜನಿಸಿ ಅವರು ಜ್ಯೋತಿಬಾ ಫುಲೆರವರ ದಂಪತಿಯಾಗಿ ಅವರು ವಿವಾಹವಾಗಿರುತ್ತಾರೆ. ಅವರು ಒಂದು ವೇಳೆ ನಾವೆಲ್ಲರೂ ಕೂಡ ಓದಿದ್ದೀವಿ. ಸಾವಿತ್ರಿಬಾಯಿ ಫುಲೆರವರು ಆ ಕಾಲಘಟ್ಟದಲ್ಲಿ ಏನು ಮಹಿಳೆಯರಿಗೆ ಮತ್ತೆ ಶೋಷಿತ ವರ್ಗದವರಿಗೆ ಸೋದರರಿಗೆ ಶಿಕ್ಷಣ ಅನ್ನುವಂಥದ್ದು ಮೈಸೂರಿಯಾಗಿದ್ದ ಸಂದರ್ಭದಲ್ಲಿ ಮಹಿಳಾ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು, ಯಾಕಂದ್ರೆ ಅಷ್ಟು ಸುಲಭವಾಗಿಲ್ಲ ಆ ಒಂದು ಕಾಲಘಟ್ಟ. ಅತ್ಯಂತ ಪ್ರಬಲ ಹಿತಾಸಕ್ತಿಗಳ ನೇತೃತ್ವದ ಒಂದು ಕಠಿಣ ವಿರೋಧದ ನಡುವೆ ಸಹ ಅವರು ಮಹಿಳಾ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಮಹಿಳಾ ಶಿಕ್ಷಣವನ್ನು ಪ್ರೋತ್ಸಾಹಿಸ್ತಾರೆ. ತತ್ಪರಿಣಾಮವಾಗಿ ನಾವೇನು ನಮ್ಮ ಪಕ್ಕದಲ್ಲಿ ಕೂಡಿರ್ತಕ್ಕಂಥ ಸಹೋದರಿಯನ್ನು ನಾವು ನೋಡ್ಬೋದು.